ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಬಹಳಷ್ಟು ಜನ ಈ 12th ಪಾಸ್ ಆದಂಥ ಯುವಕ ಮತ್ತು ಯುವತಿಯರು ಕರ್ನಾಟಕದೊಳಗೆ ಮುಂದೆ ಏನು ಕೋರ್ಸ್ ಮಾಡಬೇಕು, ಯಾವ ಕೋರ್ಸಿಗೆ ಹೋದರೆ ನಮಗೇನು ಉಪಯೋಗ ಆಗುತ್ತೆ, ನಾನು ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಅಥವಾ IAS KS PSI FDA ST ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮುಂದೆ ಓದಬೇಕು ಅಂತ ಇದೆಯಾ? ನೋಡಿ, ಈ ಯಂಗ್ ಏಜ್ನೊಳಗೆ ಯಾವುದನ್ನು ಓದಲಿ, ನಾನು ಏನು ಮಾಡಲಿ ಅನ್ನುವಂಥ ಕನ್ಫ್ಯೂಷನೊಳಗೆ ಬಹಳಷ್ಟು ಜನ ಯುವಕ ಯುವತಿಯರು ಇರ್ತಾರೆ. ಈವನ್ ಪೇರೆಂಟ್ಸ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಪಾಲಕರಾದವರು ಒಂದು ಕಂಪ್ಲೀಟಾಗಿ ಇವತ್ತಿನ ಒಂದು ಟ್ರೆಂಡ್ಗೆ ತಕ್ಕಂಗೆ ಓದ್ಕೊಂಡಿರೋರು ಇರಬೇಕು. ಇಲ್ಲ ಅಂದರೆ ಏನೂ ಓದ್ಕೊಳ್ಳದೆ ಇರುವಂಥ ಅನ್ಎಜುಕೇಟೆಡ್ ಪೇರೆಂಟ್ಸ್ ಆದರೂ ಇರಬೇಕು. ಯಾಕಂದರೆ ನನಗೇನನ್ಸಿದೆ, ಪೇರೆಂಟ್ಸ್ ಆದವ್ರಿಗೆ ಅವ್ರಿಗೇನನ್ಸಿದೆ, ಸೊ ಅವ್ರದ್ದೇನು ಜೀವನದೊಳಗೆ ಗುರಿ ಇತ್ತು ಅದನ್ನು ಅಪ್ಪಿತಪ್ಪಿನೂ ಮಕ್ಕಳ ಮೇಲೆ ಹಾಕಬಾರ್ದು. ಹೇಳಬಹುದು, ಎಸ್ ಈ ಥರ ನಿನಗೆ ಅವಕಾಶಗಳಿದ್ದಾವೆ, ನೀನು ಇದಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ಬೋದು. ಅದಕ್ಕೆ ಪಾಲಕರೇ ನಾನು ಹೇಳ್ತಾ ಇದ್ದೀನಿ, ನನಗೆ ಭಾಳಷ್ಟು ಜನ 90, 95, 98% ಸೈನ್ಸ್ ಒಳಗೆ ಇಷ್ಟು ಪರ್ಸೆಂಟೇಜ್ ಮಾಡಿದಂಥ 50ಕ್ಕಿಂತ ಹೆಚ್ಚು ಜನ ಯುವಕರು ಯುವತಿಯರು ಒಂದೇ ದಿನದೊಳಗೆ ಕಾಲ್ ಮಾಡಿದ್ದಾರೆ. ಅವ್ರು ಕೇಳ್ತಿದ್ದಾರೆ, ನನಗೆ ಮುಂದೆ ಹೀಗೆ PSIನೇ ಆಗಬೇಕು, IAS ಆಗಬೇಕು, KS ಆಗಬೇಕು, FDA ಆಗಬೇಕು, ಅದಕ್ಕೆ ನಾನು ಏನು ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು, ಏನು ಓದಬೇಕು ಅಂತ ಯಾರ್ಯಾರೆಲ್ಲ ಕ್ವಶನ್ ಕೇಳಿದ್ದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರೇ ಇವತ್ತು ಈ ವಿಡಿಯೋನ ಮಾಡಲಿಕ್ಕೆ ಮೂಲ ಕಾರಣೀಭೂತರು. ಎಸ್, ಅಫ್ಕೋರ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್ಸ್. ಯಾರ್ಯಾರೆಲ್ಲ ಹಳ್ಳಿ ಒಳಗಿದ್ದೀರಾ, ಯಾರ್ಯಾರಿಗೆ ಮನೆಯೊಳಗೆ ಓದೋರಿಲ್ಲ, ಅವ್ರಿಗೆಲ್ಲರಿಗೂ ಕೂಡ ಈ ಸಮಸ್ಯೆ ಇರುತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ, ಯಾರ್ಯಾರೆಲ್ಲ PUC ಮುಗಿಸಿದಿರಿ, ಈಗ ನೆಕ್ಸ್ಟ್ ನೀವು ತೆಗೆದುಕೊಳ್ಳುವಂಥ ಸ್ಟೆಪ್ಸ್ ವೆರಿ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಟೆಕ್ನಿಕಲ್ ಎಜುಕೇಷನ್ ಇಷ್ಟ ಇದ್ದರೆ ಎಸ್, ಯು ಕ್ಯಾನ್ ಆಪ್ಟ್ ಫಾರ್ ಇಂಜಿನಿಯರಿಂಗ್ ನಲ್ಲಿ ನೀವು ಹೋಗ್ಬೋದು. ಮೆಡಿಕಲ್ ಫೀಲ್ಡ್ ಇಷ್ಟ ಇದ್ದರೆ ನೀವು ಅಲ್ಲಿ ಹೋಗ್ಬೋದು. IAS KS ಆಗಬೇಕು ಅಂತ ಯಾರು ಇಚ್ಛೆ ಪಡ್ತೀರಿ, ನೀವು ಕಂಪಲ್ಸರಿಯಾಗಿ ಒಂದು ಡಿಗ್ರಿನ ಮುಗಿಸಿರಲೇಬೇಕು. ಆ ಡಿಗ್ರಿ ಯಾವ್ದು ಬೇಕಾದ ಡಿಗ್ರಿ ಆಗಿರ್ಬೋದು, ಆದರೆ 3 ವರ್ಷದ ಪದವಿಯನ್ನು ನೀವು ಮುಗಿಸಿರಬೇಕಾಗತ್ತೆ. PSI ಆಗಲಿಕ್ಕೂ ಕೂಡ ನಿಮಗೆ ಇದೇ ಡಿಗ್ರಿ ಮಾಡಬೇಕು ಅಂತ ಇಲ್ಲ, ಯಾವ್ದು ಬೇಕಾದ ಡಿಗ್ರಿಯನ್ನು ನೀವು ಮಾಡಿರ್ಬೋದು. ಸೊ ಹಾಗೆ ಯಾರ್ಯಾರೆಲ್ಲ PUC ಮುಗಿಸಿದಿರಿ, ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ರೀಸೆಂಟ್ಲಿ ಹೇಳಿದೆ 8,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರಿತೀವಿ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರೆಲ್ಲ PSC ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತೀರಿ, PUC 12th ಮುಗಿಸಿದಿರಿ, ಎಸ್ 12thಲ್ಲಿನ ಮಾರ್ಕ್ಸ್ ಏನಾದರೂ ಕೌಂಟ್ ಮಾಡ್ತಾರಂದರೆ ಇಲ್ಲ, 12th ಸ್ಟ್ಯಾಂಡರ್ಡ್ ಒಳಗೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಸರ್ಕಾರ ನಡೆಸುವಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೋತೀರಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ನಿಮಗೊಂದು 5-6 ತಿಂಗಳು, ಒಂದು 8 ತಿಂಗಳಿನ ಒಂದು ತಯಾರಿಯ ಅವಶ್ಯಕತೆ ಇರುತ್ತೆ. ಸೊ ಯಾರ್ಯಾರೆಲ್ಲ PUC ಮುಗಿಸಿರಿ, ಮೇ 1ನೇ ತಾರೀಕಿಂದ ಧಾರವಾಡದ ಸಪ್ತಾಪುರ ಬಾವಿ ಹತ್ತಿರ ಇರುವಂಥ ಕನಮಡಿ ಇನ್ಸ್ಟಿಟ್ಯೂಟ್ನಲ್ಲಿ ಹೊಸ ಬ್ಯಾಚ್ ಪ್ರಾರಂಭ ಆಗತೈತಿ. PC ಮತ್ತು PSI, FDA STA VAO ಯಾರ್ಯಾರೆಲ್ಲ ಈ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡತ್ತೀರಿ, ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಗೈಸ್. ಯಾವಾಗ ಎಕ್ಸಾಮ್ ಕರೆಯೋರಿರ್ತಾರಲ್ಲ, ನೋಟಿಫಿಕೇಷನ್ ಆದಮೇಲೆ ಓದಿ ಉಪಯೋಗ ಇಲ್ಲ. ನೋಟಿಫಿಕೇಷನ್ಗಿಂತ ಮುಂಚಿತವಾಗಿಯೇ ನೀವು ಪ್ರಿಪ್ರೇಷನನ್ನು ಮಾಡಿರಬೇಕು. ಅಂದಾಗ ಮಾತ್ರ ನೀವು ಒಂದೇನೋ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಕ್ಸಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, PUC ಮುಗಿಸಿದವ್ರಿಗೆ ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಗೈಸ್. ಅದರೊಳಗೂ ಯಾರಾದರೂ PSI ಆಗಬೇಕು ಅನ್ನೋದನ್ನು ನಿಮ್ಮದೇ ಏನಾದರೂ ಗುರಿ ಆಗಿದ್ದರೆ ಡೆಫಿನೆಟ್ಲಿ ಯಾರ್ಯಾರೆಲ್ಲ ಡಿಗ್ರಿ ಮುಗಿಸಿದಿರಿ, ಒಟ್ಟ ಲೇಟ್ ಮಾಡಬೇಡ್ರಿ. ನಿಮಗೆ ಪುಸ್ತಕ ಬೇಕಾ, ನಿಮಗೆ ಕೋರ್ಸ್ ಬೇಕಾ, ನಿಮಗೆ ಫಿಸಿಕಲ್ ಹೇಳ್ಕೊಡ್ಬೇಕಾ, ನಿಮಗೆ ಪಾಸ್ ಆಗೋವರೆಗೂ ಮೆಂಟರ್ಶಿಪ್ ಬೇಕಾ, ಎಸ್, ಕಮ್ ಟು ಕನಮಡಿ ಇನ್ಸ್ಟಿಟ್ಯೂಟ್. ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ಅಷ್ಟೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ FDA SDA ನೋಡಿ, ಭಾಳ ಸರ್ತಿ ನಾನು ನೋಡ್ದಂಗೆ ಬಹಳಷ್ಟು ಜನ ಕೋಚಿಂಗ್ ಅಂತ ತಗೋತಾರೆ. ಓಕೆ, ಅದು ಆದಮೇಲೂ ಕೂಡ ಯಾವ ಸಬ್ಜೆಕ್ಟ್ಗೆ ಯಾವ ಪುಸ್ತಕ ಓದಬೇಕು ಅಂಥೇಳಿ ವಿದ್ಯಾರ್ಥಿಗಳು ಒಂದು ಕನ್ಫ್ಯೂಷನ್ ಒಳಗಿರ್ತಾರೆ.
ಇನ್ನೂ ಕೆಲವೊಬ್ರು ಇರ್ಬೋದು, ಸರ್ ನಾನು 10th ಆಗಿದೆ, ನಂದು PUC ಆಗಿದೆ, ನಾನು ಬಿಸ್ನೆಸ್ ಮಾಡಬೇಕು, ಐ ಜಸ್ಟ್ ವಾಂಟ್ ಟು ಬಿಕಮ್ ಅ ಬಿಸ್ನೆಸ್ ಮ್ಯಾನ್, ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಗೌರ್ಮೆಂಟ್ ಜಾಬ್, ಈವನ್ ಐ ಡೋಂಟ್ ವಾಂಟ್ ಟು ವರ್ಕ್ ಇನ್ ಅ ಕಂಪನಿ, ಸೊ ಐ ಜಸ್ಟ್ ವಾಂಟ್ ಟು become a businessman. I am suggesting you guys that is also very very good options, because this country needs job creators, not job seekers. ಈ ದೇಶಕ್ಕೆ ಜಾಬ್ನ ಕ್ರಿಯೇಟ್ ಮಾಡೋರ ಅವಶ್ಯಕತೆ ಇದೆ, ಜಾಬ್ ಕೊಡೋರ ಅವಶ್ಯಕತೆ ಇದೆ, ಜಾಬ್ ಕೇಳೋರ ಅವಶ್ಯಕತೆ ಇಲ್ಲ. ಆದರೆ ಬಿಫೋರ್ ಜಂಪಿಂಗ್ ಇನ್ ಟು ದ್ಯಾಟ್, ಒಂದು ಸಾರ್ತಿ ನಮ್ಮ ದೇಶದ ಭೌಗೋಳಿಕ ಅಂಶಗಳೇನು, ಜಗತ್ತಿನ ಭೌಗೋಳಿಕ ಅಂಶಗಳೇನು, ಹಾಗೆ ನಮ್ಮ ಸಂವಿಧಾನ ಏನು ಹೇಳುತ್ತೆ, ಕಾನೂನು ಏನು ಹೇಳುತ್ತೆ, ನಾನು ಮಾಡಬೇಕು ಅಂದ್ಕೊಂಡಿರುವಂಥ ಬಿಸ್ನೆಸ್ಗೆ ಈ ಒಂದು ಕಾನೂನುಗಳು ಏನೇನಿದ್ದಾವೆ, ನಾಳೆ ನನ್ನ ಒಂದು ಫ್ಯಾಕ್ಟ್ರಿ ಒಳಗೋ ನನ್ನ ಒಂದು ಅಂಗಡಿ ಒಳಗೋ ಬಂದು ಯಾರೂ ನನ್ನ ಹರ್ಯಾಶ್ ಮಾಡಬಾರ್ದು, ಯಾರೂ ನನ್ನ ಕೇಳಬಾರ್ದು ಅಂದರೆ ಕಾನೂನಿನ ಅರಿವಿರುವಂಥ ಅವಶ್ಯಕತೆ ಇದೆ. ಎಸ್, ಅಂಥವ್ರಿಗೂ ಕೂಡ ನಾನು ಸಜೆಸ್ಟ್ ಮಾಡ್ತಿದ್ದೀನಿ, ಈ ದೇಶದ ನಾಗರಿಕರಾಗ್ತೀರಿ ಅಂದರೆ ಈ ದೇಶದ ಕಾನೂನು ನಿಮಗೆ ಗೊತ್ತಿರಬೇಕು, ಯಾರು ನಿಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕಾಗೋದಿಲ್ಲ. ಇನ್ನು ಸರ್ ನಂದು PUC ಮುಗ್ದಿಲ್ರಿ, ನಾ 10th ಒಳಗೆ ಫೇಲ್ ಆಗಿನ್ರಿ, ಅಥವಾ 10th ಮುಗಿದಿದೆ PUC ಒಳಗೆ ಫೇಲ್ ಆಗಿದ್ದೀನಿ ಅನ್ನುವರು ಯಾರ್ಯಾರಿದ್ದೀರಿ, ಅಗ್ನಿವೀರ ಎಕ್ಸಾಮ್ಗೆ ಯಾರ್ಯಾರು ಟ್ರೈ ಮಾಡ್ತಿದ್ದೀರಿ, ಮೋರ್ ದೆನ್ 90,000 ಅಗ್ನಿವೀರ ಜಾಬ್ನ 2026 ತುಂಬ್ಕೋತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಗ್ನಿವೀರ ಒಂದು ಎಕ್ಸಾಮ್ಸ್ ಕಂಟಿನ್ಯೂಸ್ ಎವ್ರಿ 6 ಮಂತ್ಸ್ಗೆ ಒಂದು ಸಾರ್ತಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಕರ್ನಾಟಕದಿಂದ ಬಹಳಷ್ಟು ಜನ ಯುವಕರು ಕೇಂದ್ರ ಸರ್ಕಾರದ ಎಕ್ಸಾಮ್ಸ್ನ ಬರೆಯೋದೇ ಇಲ್ಲ. 10th ಪಾಸ್ ಆದವ್ರಿಗೆ ಈ ಅಗ್ನಿವೀರ ಎಕ್ಸಾಮ್ ಇರುತ್ತೆ. ಸೊ ಆದ್ದರಿಂದ ವಿದ್ಯಾರ್ಥಿಗಳೇ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಕೇಂದ್ರ ಸರ್ಕಾರದೊಳಗೆ ಬೇಕಾದಷ್ಟು ಅಪಾರ್ಚುನಿಟಿ ಇದ್ದಾವೆ. ಕೇಂದ್ರ ಸರ್ಕಾರದ ಪ್ರತಿಯೊಂದು ಎಕ್ಸಾಮ್ ಡಿಮ್ಯಾಂಡ್ ಮಾಡೋದೇ 2 ಥಿಂಗ್ಸ್, ವೆರಿ ವೆರಿ ಇಂಪಾರ್ಟೆಂಟ್, ರಿಮೆಂಬರ್ ದಿಸ್. ಒನ್ ಈಸ್ ಗುಡ್ ಇಂಗ್ಲೀಷ್, ಒನ್ ಈಸ್ ಗುಡ್ ಮ್ಯಾಥ್ಸ್. ಯಾರಿಗೆ ಇವೆರಡೂ ಗೊತ್ತಿದ್ದಾವೋ ಕೇಂದ್ರ ಸರ್ಕಾರದ ಎಕ್ಸಾಮ್ಸ್ನ ಬರಿಬಹುದು. ಯಾರಿಗೆ ನೋ ಸರ್ ಐ ಆಮ್ ಡೆಫಿನೆಟ್ಲಿ ನಾಟ್ ಗುಡ್ ಎಟ್ ದೋಸ್ 2 ಥಿಂಗ್ಸ್ ಅಂತ ಇದೆ, ಎಸ್, PC, PSI, FDA, SDA, ಸೋ ಮೆನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ದೇರ್. ಕರ್ನಾಟಕ ಸರ್ಕಾರದೊಳಗೆ 2,80,000 ಅರೌಂಡ್ 3 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಸರ್ಕಾರ ಹೇಳಿದೆ ಹಂತವಾಗಿ ನಾವು ಅವೆಲ್ಲ ತುಂಬ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನೋಟಿಫಿಕೇಶನ್ ಆಗಲಿಲ್ಲ ಅಂದರೆ 1 ತಿಂಗಳು ಬಿಟ್ಟು ಆಗ್ಬೋದು, 2 ತಿಂಗಳು ಬಿಟ್ಟು ಆಗ್ಬೋದು, 3 ತಿಂಗಳು ಬಿಟ್ಟು ಆಗ್ಬೋದು, ಬಟ್ ಹಾಗೆ ಆಗುತ್ತೆ. ಐ ಆಮ್ ಶ್ಯೂರ್ ಆದಾಗ PCನೂ ಆಗುತ್ತೆ, PSIನೂ ಆಗುತ್ತೆ, FDAನೂ ಆಗುತ್ತೆ, SDAನೂ ಆಗುತ್ತೆ, ಗ್ರೂಪ್ Cನೂ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಅಗ್ನಿವೀರನೂ ಆಗಿರುತ್ತೆ. ಆ್ಯಂಡ್ ಎಲ್ಲ ನೋಟಿಫಿಕೇಶನ್ ಬಂದಾಗ ಯಾವುದು ಓದಲಿ ಯಾವುದು ಬಿಡಲಿ ಅನ್ನುವಂಥ ಕನ್ಫ್ಯೂಷನ್ಗಳಿಗೂ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳಿರ್ತಾರೆ. ಲಕ್ಷಾಂತರ ಜನ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತ ಧಾರವಾಡ, ಬೆಂಗಳೂರು, ಕಲಬುರಗಿ, ವಿಜಯಪುರಕ್ಕೆ ಹೋಗ್ತಾರೆ. ಅದರೊಳಗೆ 1 ಲಕ್ಷದೊಳಗೆ ಭಾಳ ಅಂದರೆ ಅದನ್ನು ಸೀರಿಯಸ್ ಆಗಿ ಓದಲೇಬೇಕು ಆ್ಯಂಡ್ ಸೀರಿಯಸ್ ಆಗಿ ನಾನು ಪಾಸ್ ಆಗಲೇಬೇಕು ಅನ್ನೋರು 1,000 ಜನ ಮಾತ್ರ. ಅದಕ್ಕೇ ಸರ್ಕಾರ ಕರೆದಿರುವಂಥ 1,000 ಜನರಲ್ಲಿ ಮ್ಯಾಕ್ಸಿಮಮ್ ಜನ ಸೀರಿಯಸ್ ಆಗಿ ಓದೋರು ಪಾಸ್ ಆಗ್ತಿದ್ದಾರೆ. ಮ್ಯಾಕ್ಸಿಮಮ್ ಐ ಆಮ್ ಟೆಲ್ಲಿಂಗ್. ಸೊ ಹಾಗಾದರೆ ಪಾಲಕರೇ, ಆಮೇಲೆ ಈ ವಿಡಿಯೋನ ಯಾರ್ಯಾರು ನೋಡ್ತೀರಿ, ನೀವು ನನ್ನ ವಿಡಿಯೋಗಳನ್ನು ಅದರೊಳಗೂ ಪಾಲಕರಿಗೆ ಎಜುಕೇಟ್ ಮಾಡಲಿಕ್ಕೆ, ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ, ನಿಮ್ಮ ಕಾಂಟ್ಯಾಕ್ಟಲ್ಲಿ ಎಷ್ಟು ಜನ ಇದ್ದಾರೋ ಅವ್ರಿಗೆ ಕಳಿಸಿ, ದಯವಿಟ್ಟು ಕಳಿಸಿ. ಇವತ್ತು ಈ ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇದೆ. ದೇರ್ ಆರ್ ಸೋ ಮೆನಿ ಟ್ಯಾಲೆಂಟೆಡ್ ಕಿಡ್ಸ್ ಇನ್ ರೂರಲ್ ಏರಿಯಾ. ತುಂಬ ಚೆನ್ನಾಗಿ ಪ್ರತಿಭಾವಂತರಿರುವಂಥ ಮಾನವೀಯತೆ ಇರುವಂಥ ಅದೆಷ್ಟೋ ಮಕ್ಕಳಿದ್ದಾರೆ. ಬಟ್ ದೇ ಆರ್ ನಾಟ್ ಅವೇರ್ ಆಫ್ ದೀಸ್ ಆಲ್ ದ ಅಪಾರ್ಚುನಿಟೀಸ್. ಇವೆಲ್ಲ ಅಪಾರ್ಚುನಿಟೀಸ್ಗೆ ಅವ್ರಿಗೆ ತಿಳಿದಿಲ್ಲ. ಸೊ ಆ ತಿಳಿಸೋ ಪ್ರಯತ್ನ ನಂದಾಗಿದೆ. PUC ಆದಮೇಲೆ ಯಾವ ಡಿಗ್ರಿ ಮಾಡಬೇಕು, ಯಾವ ಸಬ್ಜೆಕ್ಟ್ ತೊಗೋಬೇಕು, ಯಾವ ಸಬ್ಜೆಕ್ಟ್ ತೊಗೊಂಡ್ರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ನೀವು ಆರ್ಟ್ಸ್ ಇದ್ದೀರೋ, ಸೈನ್ಸ್ ಇದ್ದೀರೋ, ವಾಟ್ ಎವರ್ ಯು ಆರ್ ಸ್ಟಡಿಂಗ್, ಯು ಕ್ಯಾನ್ ಟೆಲ್ ಮೀ. Okay, definitely I will guide you guys. I will suggest you. You want to write NDA exam, I will tell you how to prepare, what to prepare, where to start, where to end. Okay, you want to prepare Agnivira? Yes, Kanamadi Institute is there in Dharwad. ನಿಮಗೆ ಫಿಸಿಕಲ್ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಗೈಡ್ ಮಾಡಲಿಕ್ಕೆ ರೆಡಿ ಇದ್ದೀವಿ.
PC and PSI ಎಕ್ಸಾಮ್, FDA SDA ಎಕ್ಸಾಮ್. ಎಸ್, ಹೊಸ ಥರದಾದಂಥ ಒಂದು ಟೆಸ್ಟ್ ಸೀರೀಸ್ ಆಗಿರ್ಬೋದು ಆ್ಯಂಡ್ ಹೊಸ ಥರನಾದಂಥ ಒಂದು ಪುಸ್ತಕಗಳಾಗಿರ್ಬೋದು, ಇವತ್ತಿನ ಟ್ರೆಂಡಿಗೆ ತಕ್ಕಂತೆ ಬೇಕಾದಂಥ ಒಂದು ಸಿಲೆಬಸ್ಗೆ ಮತ್ತು ಇವತ್ತಿನ ಪ್ರಶ್ನೆಗಳು ಯಾವ ಥರ ಬರ್ತಿದ್ದಾವೆ ಅದಕ್ಕೆ ತಕ್ಕಂಥ ಒಂದು ಪ್ರಿಪ್ರೇಷನ್ ನೀವು ಯಾವ ಥರ ಪ್ರಾರಂಭ ಮಾಡಬೇಕು ಅನ್ನೋದಾಗಿರ್ಬೋದು, ಪ್ರತಿಯೊಂದನ್ನು ಡೀಟೇಲ್ ಆಗಿ ನನಗೆ ಹೇಳ್ಕೊಡ್ತದೆ ಮೆಂಟರ್ಶಿಪ್ ಪ್ರೋಗ್ರಾಮ್. ಓಕೆ, ನೀವು ಒಂದು ಸರ್ತಿ ಫೀಸ್ ಕೊಟ್ಟು ಎನ್ರೋಲ್ ಆಗಿಬಿಟ್ರೆ ನೀವು ಪಾಸ್ ಆಗೋವರೆಗೂ ಎಸ್ ಯು ಕ್ಯಾನ್ ಕಮ್ ಟು ಮೀ, ಯು ಕ್ಯಾನ್ ಕಮ್ ಟು ಅವರ್ ಟೀಮ್, ನಿಮಗೆ ಏನು ಬೇಕೋ ಅದನ್ನು ಹೇಳ್ಕೊಡುತ್ತೆ. ಸೊ ಆದ್ದರಿಂದ ಗೈಸ್, ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತೀರಿ ದಯವಿಟ್ಟು ನಿಮಗೆ ಕೇಳ್ತಾ ಇದ್ದೀನಿ, ನಿಮಗೆ ಗೊತ್ತಿರುವವರು ಎಲ್ಲರ ಜೊತೆಗೂ ಈ ವಿಡಿಯೋನ ಹಂಚಿಕೆ ಮಾಡಿ. ಬಿಕಾಸ್ ಐ ಆಮ್ ಮೇಕಿಂಗ್ ಸೋ ಮೆನಿ ಲಾ ರಿಲೇಟೆಡ್ ವಿಡಿಯೋಸ್, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ರಿಲೇಟೆಡ್ ವಿಡಿಯೋಸ್, ಓಕೆ, ಆ್ಯಂಡ್ ಸೋ ಮೆನಿ ಕರೆಂಟ್ ಇಶ್ಯೂಸ್ ವಿಚ್ ಆರ್ ಗೋಯಿಂಗ್ ಆನ್ ಇನ್ ದಿಸ್ ಕಂಟ್ರಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾಕೆ ನೀವು ಶೇರ್ ಮಾಡೋದಿಲ್ಲ? ನೀವು ಹೇಳ್ಬೋದು ಸರ್ ಅವರು ನಾವು ಶೇರ್ ಮಾಡಿದ್ದನ್ನು ನೋಡೋದಿಲ್ಲ. ಇಟ್ಸ್ ಓಕೆ, ಲಿವ್ ಇಟ್, ಡೂ ಯುವರ್ ಡ್ಯೂಟಿ, ನೀವೇನು ಮಾಡಬೇಕಾಗಿದೆಯೋ ಅದನ್ನು ಮಾಡಿ. ಸೊ ಅವ್ರು ನೋಡ್ತಾರೆ ಇಲ್ಲ, ದಟ್ ಈಸ್ ಲೆಫ್ಟ್ ಟು ದೆಮ್, ಬಟ್ ಅಟ್ಲೀಸ್ಟ್ ಶೇರ್ ಇಟ್ ಗೈಸ್. ಬಿಕಾಸ್ ನಮ್ಮ ದೇಶದೊಳಗೆ ಪೇರೆಂಟ್ಸ್ ಆದವರು ಭಾಳ ಸರ್ತಿ ವಿಚಾರ ಮಾಡೋದಿಲ್ಲ. ನಾನು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. 2026 ನಮ್ಮ ಒಂದು ಸಂಸ್ಥೆಯಲ್ಲಿ ಈ ವೆಕೇಷನ್ ಕ್ಲಾಸಸ್ ಏನು ಮಾಡ್ತೀವಿ, 8th 9th 10th ಹುಡುಗರಿಗೆ, 5th ಇಂದ 10th ಹುಡುಗರಿಗೆ ವೆಕೇಷನ್ ಕ್ಲಾಸಸ್ ಏನೇನು ಮಾಡ್ತೀವಿ. ಸೊ ಅಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಯಾರು ಕೂಡ ತಂದೆ ತಾಯಿ ಕ್ವಾಲಿಟಿ ಶಿಕ್ಷಣವನ್ನು ಕೊಡಲಿ, ಮಕ್ಕಳನ್ನು ವಿಚಾರ ಮಾಡೋಕ್ಕೆ ಹಚ್ಚಲಿ, ಮಕ್ಕಳ ಭವಿಷ್ಯ ಚೆನ್ನಾಗಿ ರೂಪುಗೊಳ್ಳಿ, ಮಕ್ಕಳಿಗೆ ಬರೀ ಸಿಲೆಬಸ್ ಕಲಿಸೋದು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ನೈತಿಕತೆ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇಂಪಾರ್ಟೆಂಟ್, ಬರೀ ಪುಸ್ತಕ ಓದೋದೇ ಜೀವನ ಅಲ್ಲ, ಅವ್ರ ಜೊತೆ ಇರುವಂಥ ಫ್ರೆಂಡ್ಸ್ ಜೀವನವನ್ನು ಸರಿಯಾಗಿ ನೋಡೋದು, ಸರಿಯಾಗಿ ಅಬ್ಸರ್ವ್ ಮಾಡೋದು, ಅವ್ರು ಮಾಡೋ ತಪ್ಪಿಂದ ನಾವು ಕಲಿಯೋದು, ಅದುವೇ ನಿಜವಾದ ಜೀವನ. ಆದರೆ ಬಹಳಷ್ಟು ಜನರ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಬರ್ತಾರೆ, ಒಂದು ಯಾವ್ಯಾವ ಸೌಕರ್ಯಗಳಿದ್ದಾವೆ ಅದನ್ನಿಷ್ಟು ನೋಡ್ತಾರೆ, ಯಾರು ಟೀಚರ್ ಇದ್ದಾರೆ, ಏನಿದ್ದಾರೆ, ಏನು ನೋಡೋದಿಲ್ಲ ಗೈಸ್. ದಟ್ಸ್ ವೈ ಅದನ್ನು ನೋಡಿದ ಮೇಲೆ ನನಗನ್ಸುತ್ತೆ, ಪೇರೆಂಟ್ಸ್ ನೀವು ಬರೀ ಮಕ್ಕಳನ್ನ ಹೆತ್ತರೆ ಮಾತ್ರ ಸಾಲದು, ಎಲ್ಲಿ ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಸೇರಿಸ್ಬೇಕು, ಆ ಕೋಚಿಂಗ್ ಹೇಳ್ತಿದಾರಲ್ಲ, ಯಾರು ಹೇಳ್ಕೊಡ್ತಿದಾರಲ್ಲ, ಯಾರ್ಯಾರು ಕಲಿಸ್ತಿದ್ದಾರೆ, ಏನು ಕಲಿಸ್ತಿದ್ದಾರೆ, ಅವ್ರೇನು ಕಲ್ತಿದ್ದಾರೆ, ಅವರು ಯಾವ ಥರ ಮಕ್ಕಳನ್ನ ಗೈಡ್ ಮಾಡ್ತಿದ್ದಾರೆ, ಅಲ್ಲಿ ಎಷ್ಟು ಹುಡುಗರು ಪಾಸ್ ಆಗಿದ್ದಾರೆ, ಅವ್ರು ಏನಾದರೂ ಅವ್ರದ್ದೇ ನೋಟ್ಸು ಅಂತ ಹೇಳ್ತಿದ್ದಾರೆ, ಅವ್ರು ಬರೆದಿದ್ದಾರೋ ಬೇರೆಯವ್ರು ಬರೆದಿದ್ದನ್ನು ಕೊಡ್ತಿದ್ದಾರೋ, ದೇ ಹ್ಯಾವ್ ಟು ಥಿಂಕ್, ದೇ ಹ್ಯಾವ್ ಟು ಎನ್ಕ್ವೈರ್ ಆಲ್ ದೀಸ್ ಥಿಂಗ್ಸ್. ಬಟ್ ಇವತ್ತು ಯಾರು ಕೂಡ ಅದನ್ನು ಮಾಡ್ತಾ ಇಲ್ಲ. ಯಾರ್ಯಾರು ಆ ಥರ ಎನ್ಕ್ವೈರಿ ಮಾಡ್ದೇ ಎಲ್ಲೋ ಒಂದು ಕೋಚಿಂಗ್ ಜಾಯ್ನ್ ಆಗಿ, ಎಲ್ಲೋ ಒಂದು ಮಿಸ್ಗೈಡ್ ಆಗಿ, ಎಷ್ಟೆಲ್ಲ ಲೈಫ್ ಒಳಗೆ ನೀವು ಯಾರ್ಯಾರು ಸಫರ್ ಆಗಿರ್ ನೋಡೋ ಗೈಸ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವತ್ತು ನೀವು ನಿಮ್ಮ ಯಂಗರ್ ಬ್ರದರ್ ಸಿಸ್ಟರ್ಗೆ ನೀವು ಸರಿಯಾಗಿ ಗೈಡ್ ಮಾಡಲಿಲ್ಲ ಅಂದರೆ, ಸರಿಯಾದವ್ರ ಹತ್ರ ಕರ್ಕೊಂಡು ಹೋಗಲಿಲ್ಲ ಅಂದರೆ, ದೇರ್ ಆರ್ ಸೋ ಮೆನಿ ಜೆನ್ಯೂನ್ ಪೀಪಲ್ ಆನ್ ದಿಸ್ ವರ್ಲ್ಡ್. ಈ ಒಂದು ನಮ್ಮ ಸಮಾಜದೊಳಗೇನೆ ಕೆಲವೊಂದಿಷ್ಟು ಜನ ಇದ್ದಾರೆ, ಅವರು ತಮ್ಮ ಯಾವುದೇ ಸ್ವಾರ್ಥ ಇಲ್ಲದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಹೇಳ್ಕೊಡ್ತಾರೆ. ಸೊ ಅಂಥವ್ರ ಹತ್ರ ಕರ್ಕೊಂಡು ಹೋಗ್ಬಿಡಿ, ಡೆಫಿನೆಟ್ಲಿ ಅದು ಉಪಯೋಗ ಆಗುತ್ತೆ. ಓಕೆ, ಸೊ ದಯವಿಟ್ಟು ಈ ವಿಡಿಯೋನ ನಿಮ್ಗೆ ಗೊತ್ತಿರೋರ ಜೊತೆ ಶೇರ್ ಮಾಡಿ. 12th ಆದಮೇಲೆ 10th ಆದಮೇಲೆ ಮಕ್ಕಳಿಗೆ ಏನು ಮಾಡಬೇಕು, ಏನು ಮಾಡಿಸ್ಬೇಕು ಅನ್ನುವಂಥ ಕನ್ಫ್ಯೂಷನ್ ಒಳಗಿರ್ತಾರೆ, ಸುಮ್ಮನೆ ಊರೊಳಗೆ ಅಡ್ಡಾಡ್ತಾರೆ. ಅದನ್ನು ಮಾಡೋದು ಬಿಟ್ಟು ಕರ್ಕೊಂಬನ್ನಿ, ಧಾರವಾಡ ಕರ್ಕೊಂಬನ್ನಿ. ಇಲ್ಲ ಅಂದರೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಒಂದು ನಮ್ಮ ಆನ್ಲೈನ್ ಆ್ಯಪ್ ಇದೆ. ಆ ಆ್ಯಪ್ ಒಳಗೆ May 1st ನಾನು ಒಂದು ಹೊಸ ಕೋರ್ಸ್ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಆ ಕೋರ್ಸಲ್ಲಿ PUC ಮುಗಿದವರು ಯಾವ ಕೋರ್ಸ್ನ ತೊಗೋಬೋದು, ಸೈನ್ಸ್ ಓದ್ದವರು ಯಾವ ಸ್ಟ್ರೀಮಿಗೆ ಹೋದರೆ ಬೆಟ್ರು, ಆರ್ಟ್ಸ್ ಓದ್ದವರು ಯಾವ ಸ್ಟ್ರೀಮಿಗೆ ಹೋಗಿದ್ರೆ ಬೆಟ್ರು, ಕಾಮರ್ಸ್ ಓದ್ದವರು ಯಾವ ಸ್ಟ್ರೀಮಿಗೆ ಹೋದರೆ ಬೆಟ್ರು, ಎಲ್ಲೆಲ್ಲಿ ಅವಕಾಶಗಳು ಹೆಚ್ಚಿದ್ದಾವೆ. ಸೊ ನೀವು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕಾ, ನೀವು NDA ಎಕ್ಸಾಮ್ ಬರಿಬೇಕಾ, ನೀವು ಬಿಸ್ನೆಸ್ ಮಾಡಬೇಕಾ, ನೀವು ಏನಾದರೂ ಕೇಂದ್ರ ಸರ್ಕಾರದ ಎಕ್ಸಾಮ್ಸ್ಗಳಿಗೆ ಟ್ರೈ ಮಾಡ್ತಿದ್ದೀರಾ, IAS ಆಗಬೇಕಾ, IPS ಆಗಬೇಕಾ, PSI ಆಗಬೇಕಾ, PC ಆಗಬೇಕಾ, ವಾಟ್ ಯು ವಾಂಟ್ ಟು ಬಿಕಮ್, ಎಸ್ ವಿ ಆರ್ ಹಿಯರ್ ಟು ಗೈಡ್ ಯು. ಅವರ್ ಟೀಮ್ ಈಸ್ ಫುಲ್ಲಿ ಇಕ್ವಿಪ್ಡ್ ಆ್ಯಂಡ್ ಫುಲ್ಲಿ ಟ್ರೈನ್ಡ್ ಟು ಗೈಡ್ ಯು ಗೈಸ್. ಎಸ್, ಆ ಗೈಡೆನ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಇದರ ಅವಶ್ಯಕತೆ ತುಂಬ ಇದೆ. ಭಾಳಷ್ಟು ಜನ ಇದನ್ನೇನು ಹಿಂದೆ ಮುಂದೆ ವಿಚಾರ ಮಾಡ್ದೇನೆ ಯಾವುದೋ ಒಂದು ಕೋರ್ಸಿಗೆ ಜಾಯ್ನ್ ಆಗ್ತಾರೆ, ಆಮೇಲೆ ಸಫರಿಂಗ್ ಸ್ಟಾರ್ಟ್ ಆಗುತ್ತೆ.
ಬಿಕಾಸ್ ಮುಂದೆ ಹೋಗಿ ನೀವು ಮತ್ತೆ ನಾನು ಮಾಡಿರುವಂಥ ತಪ್ಪನ್ನು ಸುಧಾರಣೆ ಮಾಡ್ಕೋತೀನಿ ಅಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಗೈಸ್, ಆ್ಯಂಡ್ ನೋ ಬಡಿ ವಾಂಟ್ ಯುವರ್ ಸಕ್ಸಸ್ ಇನ್ ದಿಸ್ ವರ್ಲ್ಡ್ ಆ್ಯಂಡ್ ಓನ್ಲಿ ಯು ವಾಂಟ್, ದೆನ್ ಯು ಹ್ಯಾವ್ ಟು ಟೇಕ್ ದ ಡಿಸಿಷನ್, ಯು ಹ್ಯಾವ್ ಟು ಟೇಕ್ ದ ರಿಸ್ಕ್. ಓಕೆ, ಅದಕ್ಕೆ ಡೆಡಿಕೇಶನ್ ಬೇಕಾಗಿರುತ್ತೆ. ಎಷ್ಟು ಅವರ್ ಓದಿದರೆ ನಾನು ಸಕ್ಸಸ್ಫುಲ್ ಆಗ್ತೀನಿ, ಬರೀ ಓದೋದು ಇಂಪಾರ್ಟೆಂಟೋ ಅಥವಾ ವಿಚಾರ ಮಾಡೋದು ಇಂಪಾರ್ಟೆಂಟೋ, ಇವತ್ತಿನ ಎಕ್ಸಾಮ್ ಒಳಗೆ ಯಾವ ಥರ ಕ್ವಶನ್ ಬರ್ತಿದ್ದಾವೆ ಆ ಕ್ವಶನ್ಗಳನ್ನು ಅಟೆಂಪ್ಟ್ ಮಾಡಲಿಕ್ಕೆ ನಾನು ಯಾವ ಲೆವೆಲಲ್ಲಿ ಪ್ರಿಪ್ರೇಷನ್ನ ಮಾಡಬೇಕು, ಆ್ಯಂಡ್ ಇವೆಲ್ಲ ಮೈನ್ಯೂಟ್ ಡೀಟೇಲ್ಗಳನ್ನು ಕೂಡ ನನ್ನ ಜೊತೆಗೆ ನೀವು ಇಂಟ್ರ್ಯಾಕ್ಷನ್ ಮಾಡ್ಬೋದು. ನಿಮಗೆ ಇರುವಂಥ ಡೌಟ್ಸ್ಗಳನ್ನು ನನಗೆ ಕೇಳ್ಬೋದು. ನಾನು ಒಂದಿನ ಲೈವ್ ಕೂಡ ಬರ್ತೀನಿ. ನೀವೆಲ್ಲ ರೆಡಿ ಆಗೋದಿದ್ರೆ ಎಷ್ಟು ಜನ ನನಗೆ ಲೈವ್ ಬಂದು ಸರ್ ನಮಗೆ ಕೆಲವೊಂದಿರುವಂಥ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿ ಅಂತ ಹೇಳ್ತೀರಿ ಬಿಫೋರ್ May 1st. ಸೊ ನೆಕ್ಸ್ಟ್ ಒಂದು ವಾರದೊಳಗೇ ನಾನು ಒಂದು ಸೆಷನ್ನ ಡಿಸೈಡ್ ಮಾಡ್ತೀನಿ. ನೀವೆಲ್ಲ ಮಾಡೋಣ ಅಂದರೆ ಒಂದು ಲೈವ್ ಸೆಷನ್ ಮಾಡೋಣ. ಅದರ ಮೂಲಕ ನಿಮಗೆ ಏನೇನು ಮಾಡಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲ ಹೇಳ್ತೀನಿ. ನಿಮಗಿರುವಂಥ ಪ್ರಶ್ನೆಗಳನ್ನು ಅಲ್ಲೂ ಕೇಳ್ರಿ, ಈವನ್ ಕಮೆಂಟ್ ಬಾಕ್ಸ್ ಒಳಗೂ ನೀವು ಹಾಕ್ರಿ. ಲೈವ್ ಸೆಷನ್ ಮಾಡೋಣ. ಅದರೊಳಗೆ ಪೇರೆಂಟ್ಸು ಕೂಡ ಭಾಗಿಯಾಗಿ ನಿಮಗೇನು ಡೌಟ್ ಇರ್ತೈತೆ ಕೇಳ್ರಿ. ಭಾಳಷ್ಟು ಜನ ಪೇರೆಂಟ್ಸ್ ನನಗೆ ಫೋನ್ ಮಾಡಿದಾಗ ಕೇಳ್ತಿರ್ತಾರೆ, ನಾವಂತೂ ಕೂಲಿ ಕೆಲಸ ಮಾಡ್ತೀವಿ, ನನ್ನ ಮಗು ಆದರೂ ಏನಾದರೂ ಮಾಡಲಿ ಅನ್ನುವಂಥ ಒಂದು ಇಚ್ಛೆ ಅವ್ರಿಗಿರುತ್ತೆ. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಗುತ್ತೆ ಗೈಸ್. ನಾನು ಕೂಡ ಒಂದು ಚಿಕ್ಕ ಹಳ್ಳಿಯಿಂದ ಅದೇ ಥರ ಪೇರೆಂಟ್ಸ್ ಜೊತೆಗೆ ಅದೇ ಒಂದು ಮನೆಯೊಳಗೆ ಬೆಳೆದು ಸೊ ಅದೇ ಥರ ಬಂದವನಿದ್ದೀನಿ. ಆದರೆ ನನಗೆ ದೇಶಾದ್ಯಂತ ಎಲ್ಲ ಸುತ್ತಿ ಬಂದಾಗ ನಾನು ಮಾಡಿರುವಂಥ ಹಲವಾರು ಮಿಸ್ಟೇಕ್ಗಳನ್ನು ನಾನೇ ಇವತ್ತು ರೆಕ್ಟಿಫೈ ಮಾಡಿದಾಗ ನನಗನ್ಸುತ್ತೆ ಎಸ್, ಗೈಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಆ ಗೈಡೆನ್ಸ್ ಬೇಕಾ ನಿಮಗೆ? ಎಸ್, ಡೆಫಿನೆಟ್ಲಿ ಐ ಆಮ್ ರೆಡಿ ಟು ಡೂ ಇಟ್. ಸೊ ಲೈವ್ ಸೆಷನ್ ಯಾವಾಗ ಮಾಡೋಣ ಹೇಳಿ, ಆ್ಯಂಡ್ ನೀವೆಲ್ಲ ನಿಮಗೆ ಗೊತ್ತಿರೋರ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಆ್ಯಂಡ್ ಕ್ವಾಲಿಟಿ ಶಿಕ್ಷಣಕ್ಕಾಗಿ ನಮ್ಮೆಲ್ಲರ ನಡಿಗೆ ಇರಲಿ. ಅದು ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರಲಿ, ಯಾರೇ ಟೀಚರ್ ಇರಲಿ, ಕ್ವಾಲಿಟಿ ಎಜುಕೇಷನ್ ಶುಡ್ ಬಿ ದೇರ್. ಆ್ಯಂಡ್ ಕ್ವಾಲಿಟಿ ಜೊತೆಗೆ ಕಾಂಪ್ರಮೈಸ್ ಆದರೆ ನಮ್ಮ ದೇಶದೊಳಗೆ ಏನೂ ಬದಲಾವಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಬರೀ ರಟ್ಟ ಹೊಡೆಯೋದ್ರಿಂದ, ಬರೀ ಬೈಪಟ್ ಹಾಕೋದ್ರಿಂದ, ಬರೀ ಅಂಕಗಳನ್ನು ತಗೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ನಿಮ್ಗೆ ಯಾವ ಜಾಬು ಸಿಗೋದಿಲ್ಲ, ಸಿಕ್ಕರೂ ಕೂಡ ನೀವು ಯಾವತ್ತೂ ಹ್ಯಾಪಿಯಾಗಿರೋದಿಲ್ಲ. ಯು ಹ್ಯಾವ್ ಟು ಹ್ಯಾವ್ ದ ಕ್ವಾಲಿಟೀಸ್ ವಿಚ್ ರಿಕ್ವೈರ್ಡ್ ಟು ಎನಿ ಜಾಬ್. ಸರ್ಕಾರಿ ಜಾಬ್ ಸಿಕ್ಕರೆ ಮುಗೀತು, ಜೀವನ ಸೆಟಲು ಅದು ಇದು ಅಂತ ಭಾಳ ಜನ ಹೇಳ್ತಾರೆ. ಬಟ್ ಐ ಡೋಂಟ್ ಅಗ್ರಿ ಗೈಸ್. ಸೋ ಮೆನಿ IAS, IPS, KAS, PSI ಈ ಆಫೀಸರ್ಸ್ಗಳು, ಸೋ ಕಾಲ್ಡ್ ಆಫೀಸರ್ಸ್ಗಳು ಅಂತ ಏನಿದ್ದಾರೆ, ದೇ ಆರ್ ಡೈಯಿಂಗ್ ಇನ್ಸೈಡ್. ಓಕೆ, ಎವ್ರಿ ಡೇ ದೇ ಆರ್ ಡೈಯಿಂಗ್ ಇನ್ಸೈಡ್ ಬಿಕಾಸ್ ಸಮ್ ಆದ ಅದರ್ ವೇಯಿಂದ ಅವರು ಪಾಸ್ ಆಗಿದ್ದಾರೆ, ಆದರೆ ಅವರು ಯಾವತ್ತೂ ಅವ್ರ ಹುದ್ದೆಯನ್ನು ಎಂಜಾಯ್ ಮಾಡ್ತಾ ಇಲ್ಲ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಲೈಕ್ ದ್ಯಾಟ್. When you are not interested in that, don't try it. Okay, when you are interested, give your 100%. So that's what make us a successful person. ಸೊ ಅದಕ್ಕೆ ಏನು ಮಾಡಬೇಕು, ಈವನ್ ಅಗ್ನಿವೀರ ಎಕ್ಸಾಮ್ಸ್ಗೆ 10th ಆದಂಥ ವಿದ್ಯಾರ್ಥಿಗಳು ಭಾಳ ಸರ್ತಿ ನೀವು ಪ್ರಿಪೇರ್ ಮಾಡ್ತೀರಿ. ಧಾರವಾಡದೊಳಗೆ ವಿತ್ ಫಿಸಿಕಲ್ ಟ್ರೈನಿಂಗ್ ನಾವು ನಿಮಗಾಗಿ ಈ ಒಂದು ಅಗ್ನಿವೀರ ಹೊಸ ಕೋರ್ಸ್ಗಳನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಫಿಸಿಕಲ್ನು ನಾವೇ ಟ್ರೈನಿಂಗ್ ಕೊಡ್ತೀನಿ, ಖುದ್ದಾಗಿ ನಾನೇ ಬರ್ತೀನಿ. ಓಕೆ, ಎಸ್, ಅಫ್ಕೋರ್ಸ್ ಐ ಆಮ್ ನಾಟ್ ಸೋ ಮಿಲ್ಟ್ರಿ ರೇಂಜಿಗೆ ಏನು ಟ್ರೈನಿಂಗ್ ಕೊಡಲಿಕ್ಕಿಲ್ಲ, ಆದರೆ ಅದಕ್ಕೆ ಅಂತ ನಿಮಗೆ ಆರ್ಮಿ ಇರೋರನ್ನ ಕರೆಸ್ತದೆ. ಎಸ್, ಐ ಆಮ್ ಆಲ್ಸೋ ಸೋ ಇಂಟ್ರೆಸ್ಟೆಡ್ ಇನ್ ಫಿಸಿಕಲ್ ಫಿಟ್ನೆಸ್. ಸೊ PC, PSIಗಂತೂ ಈವನ್ ಫಿಸಿಕಲ್ಗೆ ನಾನೇ ಕೂಡ ಆ ಫೀಲ್ಡ್ಗೆ ಇಳಿದು ನಿಮಗೆ ಹೇಳ್ಕೊಡ್ತೀನಿ. May 1st ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾಯಿದೆ ಧಾರವಾಡದೊಳಗೆ. ಆನ್ಲೈನು ಮತ್ತು ಆಫ್ಲೈನ್ ಒಳಗೂ ಕೂಡ ಪ್ರಾರಂಭ ಆಗ್ತಾಯಿದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಕೋರ್ಸು ಕೂಡ ಕ್ರಿಯೇಟ್ ಮಾಡಿರ್ತೀನಿ. ನೀವು ಇವತ್ತಿಂದನೇ ಜಾಯ್ನ್ ಆಗ್ಬೋದು, ಯಾರ್ಯಾರೆಲ್ಲ PC, PSIಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅವರು. ಓಕೆ, ಯಾರ್ಯಾರು ಇಲ್ಲಿ ತನಕ ನಮ್ಮ ವಿದ್ಯಾರ್ಥಿಗಳು ನನ್ನ ಕ್ಲಾಸ್ನ ಅಟೆಂಡ್ ಮಾಡಿರಿ, ನೀವು ಮಾಡಬೇಕಾಗಿರುವಂಥ ಒಂದೇ ಒಂದು ಸಹಾಯ ಏನು ಅಂದರೆ, ನಿಮಗೆ ಗೊತ್ತಿರೋರಿಗೆ ವಿಡಿಯೋನ ಕಳಿಸಿ. ನಿಮ್ಮ ಕಡೆ ಆಗ್ತಿತ್ತು ಅಂದರೆ, ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಇದ್ದಾರೆ ಅಂದರೆ ಅವ್ರನ್ನ ಕರ್ಕೊಂಬಂದು ನಮ್ಮ ಇನ್ಸ್ಟಿಟ್ಯೂಟ್ಗೆ ಭೇಟಿನೂ ಕೂಡ ಮಾಡಿಸ್ಬೋದು. ನೀವು ಈ ಸಹಾಯವನ್ನು ಅವ್ರಿಗೂ ಮಾಡ್ಬೋದು, ಇವನ್ ನನಗೂ ಮಾಡ್ಬೋದು ಗೈಸ್. ಬಿಕಾಸ್ ನಾನು ಯಾಕೆ ನಿಮ್ಮ ಮೇಲೆ ಟ್ರಸ್ಟ್ ಮಾಡ್ತೀನಿ, ನಿಮಗೆ ಯಾಕೆ ಒತ್ತು ಕೊಟ್ಟು ಹೇಳ್ತೀನಿ ಅಂದರೆ, ಬಿಕಾಸ್ ನೀವು ನಮ್ಮ ಕ್ಲಾಸ್ಗೆ ಬಂದಿರ್ತೀರ, ನಾವು ಏನು ಕ್ಲಾಸ್ ಮಾಡ್ತೀವಿ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದರಿಂದ ಐ ಆಲ್ವೇಸ್ ಫೀಲ್ ದಟ್ ಆಲ್ ಮೈ ಓಲ್ಡ್ ಸ್ಟೂಡೆಂಟ್ಸ್ ಆರ್ ಮೈ ಅಂಬಾಸಡರ್ಸ್.
ಸೊ ನನ್ನ ಬಗ್ಗೆ ಯಾರಾದರೂ ಹೋಗಿ ಹೇಳ್ತಾರೆ ಅಂದರೆ ಅದು ನನ್ನ ಸ್ಟೂಡೆಂಟ್ಸೇ ಆಗಿರ್ತಾರೆ. ಸೊ ಆದ್ದರಿಂದ ನಿಮಗೆ ಗೊತ್ತಿರೋರಿಗೆ ಹೇಳಿ. ಸೊ ಈ ಎಲ್ಲ ಕೋರ್ಸ್ಗಳಿಗೂ ಕೂಡ ಹೊಸದಾಗಿ ಬ್ಯಾಚಸ್ಗಳು ಪ್ರಾರಂಭ ಆಗ್ತಿದ್ದಾವೆ. ಈವನ್ 12th ಮುಗಿದ ಮೇಲೆ ಹೆಂಗೆ ಡಿಗ್ರಿ ಒಳಗಿದ್ದಾಗೆ ಏನೇನೆಲ್ಲ ಓದಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಬೇಕು ಅಂದರೆ ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಧಾರವಾಡಕ್ಕೆ ಬಂದೇ ನನ್ನ ಭೇಟಿ ಆಗ್ಬೋದು ಗೈಸ್. ಆ್ಯಂಡ್ ಭೇಟಿ ಆದರೆ ಭಾಳ ಭಾಳ ಒಳ್ಳೆಯದು. ಬಿಕಾಸ್ ಯು ವಿಲ್ ಗೆಟ್ ಕ್ಲಾರಿಟಿ. ಅವರ್ ಟೀಮ್ ವಿಲ್ ಬಿ ದೇರ್, ಐ ವಿಲ್ ಬಿ ದೇರ್, ವಿ ವಿಲ್ ಡೆಫಿನೆಟ್ಲಿ ಗೈಡ್ ಯು ಇನ್ ಅ ಬೆಟರ್ ವೇ. ಸೊ ಇದಕ್ಕಾಗಿ ಎಷ್ಟು ಜನ ರೆಸ್ಪಾಂಡ್ ಮಾಡ್ತೀರಾ, ಎಷ್ಟು ಜನ ವೀಡಿಯೋನ ಶೇರ್ ಮಾಡ್ತೀರಾ ಅನ್ನೋದನ್ನು ನೋಡೋಣ. ಸೊ ಆದಮೇಲೆ ನಾನು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಐ ಹೋಪ್ ಇದು ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ. ಸೊ ಬಾಯ್, ಟೇಕ್ ಕೇರ್.